ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇವಳು ನನಗಿನ್ನ ದೊಡ್ಡವಳು. ನಮ್ಮ ಜಕ್ಕೇನಹಳ್ಳಿಲಿ ಅಂದರೆ ನಮ್ಮ ತಾಯಿ ಮನೇಲಿ ಚಿಕ್ಕ ವಯಸ್ಸಿಂದ ಫ್ರೆಂಡು. ದೊಡ್ಡವರೇನೆ ಆದ್ರೂ ನಾವು ಫ್ರೆಂಡೇನೆ, ತುಂಬ ಕ್ಲೋಸ್ ಫ್ರೆಂಡು. ಸೊ ಇವರು ಮದುವೆ ಆದಮೇಲೂ ಕೂಡ ಅವರು ನಮ್ಮ ಥರನೇ ಇಬ್ಬರು ಹೆಣ್ಮಕ್ಳು. ಮದುವೆ ಆದ್ರೂ ಕೂಡ ಅವ್ರ ಮನೇಲೇ ಅಂದರೆ ಅಮ್ಮನ ಮನೇಲೇ ಇದ್ದರು. ಅವಾಗಿನ್ನ ಕ್ಲೋಸು, ನಂದಿನ್ನ ಮದುವೆ ಆಗಿರಲಿಲ್ಲ. ಸೊ ಆಮೇಲೆ ನಂದೆಲ್ಲ ಮದುವೆ ಆಗಿ ಒಂದು 2 ವರ್ಷ ಇದ್ದು ಮತ್ತು ಇವರು ಹಸ್ಬೆಂಡ್ ಮನೆಗೆ ಬಂದರು. ಸೊ ಹಾಗಾಗಿ ಅವ್ರ ಅಪ್ಪ ಅಮ್ಮನ ನೋಡ್ಕೊಂಡು ಅಲ್ಲೇ ಇದ್ದರು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಈ ವಿಡಿಯೋ ನಿಮಗೆ ಒಂಚೂರಾದ್ರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ವಿಡಿಯೋ ಮಾಡ್ತಾ ಇರೋದಕ್ಕೆ ನಾಚ್ಕೋತಿದ್ದಾಳೆ. ಅವಳು ಜಾಸ್ತಿ ಸ್ಕ್ರೀನ್ ಟಚ್ ಫೋನ್ನೇ ಯೂಸ್ ಮಾಡಲ್ಲ. ಸೊ ಕೀಪ್ಯಾಡೇನು ಅವಳಿಗೆ ಇಷ್ಟ ಆಗಲ್ಲ. ಹಾಗಾಗಿ ವಿಡಿಯೋ ಮಾಡ್ತಿರೋದಕ್ಕೆ ಒಂಥರ ನಾಚ್ಕೊಂಡಂಗೆ ಮಾತಾಡ್ತಿದ್ದಾಳೆ. ಇವಳ ಹೆಸರು ಮಹಾಲಕ್ಷ್ಮಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾಳೆ. ಬಂಗಾಗಿದೆ ನನಗೆ, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಮಾಡಬೇಡ ಅಂತ ಅಂದ್ಬಿಟ್ಟು. ಎಲ್ಲ ಮುಗಿಸಿದ್ದೀನಿ ಕತೆ, ಆದರೂ ಹೋಯ್ತಾ ಇಲ್ವಾ? ಆದರೂ ಹೋಗ್ತಾ ಇಲ್ಲ. ಹೋಗುತ್ತೆ ಏನು ಮಾಡೋಂಗಿಲ್ಲ ಬಿಡು, ಹೋಗಲ್ಲ ಜಾಸ್ತಿ. ಇದನ್ನು ಬಿಡು, ಇದು ಆಮೇಲೆ ಅದು ಹಾಕ್ತೀನಿ. ಸಿಟಿಲಿ ಅವಳೆ ನೋಡೋರು ಒಳ್ಳೆಕ್ಕಿಂತ ಕಡೆಯಾಗಿ ಎಳೆಯತ್ತಾಗಿ. ಸಿಟಿಲಿ ಇವ್ರು ಹೆಂಗಿರ್ಬೇಕು, ಬ್ಯೂಟಿ ಮೇಂಟೈನ್ ಮಾಡ್ಕೊಂಡು. ನಂಗೆ ಗೊತ್ತಾಗಿ ಏನೇನೋ ಮಾಡ್ತಾ ಇದ್ದೀವಿ ಒಳಕಲಿಗೆ ತಡಿ. ಇವ್ರ ಫ್ಯಾಮಿಲಿ ಎಲ್ಲ ಹಳ್ಳಿನಲ್ಲೇ ಇದ್ದಿದ್ದು ಫಸ್ಟು. ಇವಾಗ ಸಿಟಿಗೆ ಬಂದಿರೋದು ಚಂದ್ರಾಯಪಟ್ಟಣಕ್ಕೆ. ಇವರು ಬಂದೇನೆ ಸುಮಾರು 1 ವರ್ಷ 1.5 ವರ್ಷ ಆಯಿತು. ಮನೆ ಊರಲ್ಲಿ ಇನ್ನೂ ಮನೆ ಕಟ್ಟಿರಲಿಲ್ಲ. ಹಾಗಾಗಿ ಮನೆ ಕಟ್ಟೋವರೆಗೂ ಸ್ವಲ್ಪ ದಿನ ಇಲ್ಲಿರೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿದ್ದಾರೆ. ಮನೆಯೆಲ್ಲ ಕಟ್ಕೊಂಡು ಮತ್ತೆ ಊರಿಗೆ ಹೋಗ್ತಾರೆ. ತುಂಬ ದಿನದಿಂದ ನನಗೆ ಬಾ ಅಂತ ಹಿಂಸೆ ಮಾಡ್ತಾನೆ ಇದ್ಲು. ನಾನು ವೀಕ್ಲಿ 1 ಟೈಮ್ 2 ಟೈಮ್ಸ್ ಬರ್ತಾನೆ ಇರ್ತೀನಿ ಚಂದ್ರಾಯಪಟ್ಟಣಕ್ಕೆ. ಆದ್ರೂ ನಾನು ಇವ್ರ ಮನೆಗೆ ಬಂದಿರಲಿಲ್ಲ. ಇವತ್ತು ಟೈಮ್ ಫ್ರೀ ಮಾಡಿಕೊಂಡು ಚಂದ್ರಾಯಪಟ್ಟಣಕ್ಕೆ ಬಂದಿದ್ದೆ, ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಮುಗಿಸ್ಕೊಂಡು ಅಲ್ಲಿ ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ. ಸ್ಕೂಲ್ ಹತ್ರ ಹೋಗಿದ್ದೆ, ನನ್ನ ಮಗನ ಸ್ಕೂಲ್ ಹತ್ರ. ಹಾಗಾಗಿ ಅಲ್ಲೇನೂ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇವ್ರ ಮನೆಗೆ ಬಂದಲ್ಲ, ಇಲ್ಲೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಊರಲ್ಲಿದ್ದಾಗಲೇ ಕರಿತಾ ಇದ್ಲು ಬಾ ಅಂತ ಅಂದ್ಬಿಟ್ಟು. ಆದ್ರೂ ಚಂದ್ರಾಯಪಟ್ಟಣದ ಪಕ್ಕನೇ ಊರು, 1 ಕಿಲೋಮೀಟರ್ 2 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಕರಿತಾ ಇದ್ಲು, ನಾನು ಹೋಗಿರಲಿಲ್ಲ. ಇಲ್ಲಿ ಟೈಮ್ ಸಿಗ್ತಲ್ಲ ಅಂತ ಅಂದ್ಬಿಟ್ಟು, ಇನ್ನೂ ಟೈಮ್ ಇತ್ತು, ಹಾಗಾಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿಕೊಂಡು ಇವಾಗ ಬಂದೆ ಅಂದ್ಬಿಟ್ಟು ಬಂದಿದ್ದೀನಿ. ಸೊ ಟೀ ಮಾಡ್ತಿದ್ದಾಳೆ ಇಲ್ಲಿ. ಬೇಡ ಏನು ಏನನ್ನ ಕಲ್ತದೆ. ನಿಮ್ಮ ಹುಡುಗಿ ಕೊಡು, ನಿಮ್ಮ ಹುಡುಗಿ ಕೊಟ್ಟೀಯಾ? ಹಿಂಗೇನು ಏಜು? ಡಬಲ್ ಬೆಡ್ರೂಮಾ? ನಿಮ್ಮ ಹುಡುಗಿಗೊಂದಲ್ವಾ ಗಂಡ? ಎಷ್ಟೇ ಕ್ಲಾಸ್ ಅವಳು ಇವಾಗ? ಬಾರಿ ಒಳಗಡೆ. ಯಾಕೆ ಸಂಜು ಅಂತ ಹೇಳ್ಕೊಡಿ. ನಾನು ಇದು ಯಾರು ಅರ್ಚಕತೆ ಇರೋದು ಅಂತ ನೋಡ್ತಾ ಇದ್ದೀನಿ. ಅಲ್ಲೇನೋ ಮನೆ ಅಂತ ಮಾಡಿದ್ದೆ. ನಿನ್ನಂಗೆ ತಗೋ, ನೀನು ಅಂತಿದ್ದಿಲ್ಲ. ಅದು ನೀನು ಏನು ಬೈತಿ ಅದನ್ನೇ ಬೈದ್ಕೊಂಡು ಚಿಕ್ಕ ವಯಸ್ಸಲ್ಲಿ. ಆಗಲೇ ಅದೇ ರೂಢಿ ಐತೆ. ಗಿರೀಶ್ ಸ್ಕೂಲಾ? ಕರೆಕ್ಟ್ ಆಯ್ತು. ನಾವು ತಿನ್ನೋಕೆ ಜಾಸ್ತಿ. ಯಾವ ಬಜ್ಜಿ ಬೇಡ, ನಾನು ಹೋಯ್ತೀನಿ. ಸುಮ್ ಕೂತ್ಕೋ, ಸುಮ್ ಕೂತ್ಕೋ. ಇಲ್ಲಿ ಗ್ಯೋ ಸುಮ್ಮನಿರು, ಬೇಡ, ನಿಜ ಬೇಡ. ನಮ್ಮೂರು ಹಬ್ಬಕ್ಕೆ ಬರ್ತಾಳೆ ಫ್ರೆಂಡ್ಸ್. ಅಲ್ಲಿ ಒತ್ತೆ ಹಬ್ಬಕ್ಕೆ ಜಾತ್ರೆಗೆ ಬರ್ತಾಳೆ. ಆದರೂ ನಮ್ಮ ಮನೆಗೆ ಬರಲ್ಲ. ನಾನು ಮಾತ್ರ ಬಂದಿದ್ದೀನಿ ಇವ್ರ ಮನೆಗೆ. ಏನಾಗಲ್ಲ, ಫಸ್ಟೇ ಬಾ, ಫಸ್ಟೇ ಬಾ. ಒಂದು ದಿವಸ ಯಾವತ್ತಲಾರ ಬಾ. ಹೊಸಿ ಬರಕ್ಕಲ್ಲ. ನಮ್ಮ ಊರಿಗೆ ಬಂದರೂ ನಮ್ಮ ಮನೆಗೆ ಬರಲ್ಲ. ಯಾವಾಗಲಾರ ಒಂದು ದಿವಸ ಫ್ರೀ ಮಾಡ್ಕೊಂಡು ಬಾ. ಜಕ್ಕಿನಹಳ್ಳಿ ಬಂದಾಗ ಬಾ. ಯಾವತ್ತಿಗೆ ಮಟನ್ ಮಾಡೋದಿನ ಶನಿವಾರ. ಏಳಗಿಗೆ ಹೇಳ್ದೈತೆ. ಏನಂತಲ ದೊಣ್ಣೆ? ವಿದ್ಯಾ
ಸಂಧಿ ಬರೀ ಬೆಳಗಿನ ಸಂಜೆ ತನಕ ಬರೀ ಕೆಲಸ ಮಾಡ್ತಾ ಇರ್ತಾಳೆ. ಅಲ್ಲೂ ಅಷ್ಟೇ ಒಂದೊಂದು ಹಿಡ್ಕೊಂಡು ಪಾತ್ರಾಡ್ಕೊಂಡು ಟ್ಯಾಂಕಿ ತಕ ಹೋಗೋದು ಉಜ್ಜಕ್ಕೆ. ಕೆಲಸ ಬೇಗ ಮುಗಿಸ್ಕೊಳ್ಕೊ ನೀನು. ನೀನು ವಾರ ಮಾಡ್ತೀಯಾ? ಮನೆ ಚೆನ್ನಾಗೈತೆ ನಿಂಗೆ ಎಷ್ಟು ಒಂಥರ. ಈ ಬಾಡಿಗೆ ಕಟ್ಟತಕ್ಕ ನಿಂದೆಯ ಬಾಡಿಗೆ ಕಟ್ತೆ ಅಲ್ವಾ? ನಮ್ದು ಅಂದರೆ ಅಷ್ಟೇನಾ? ಇನ್ನು ಅಷ್ಟೇ ಆಗಿರೋದು. ಬೇಡ ಅಂತಂದ್ರು ಬೋಂಡ ಮಾಡಿ ತಿಳಿ ಸಾಂಬಾರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾಳೆ. ಎಲ್ಲದಕ್ಕೂ ನಗ್ತಾಳೆ. ಮಳೆ ಬರೋಂಗಾಗೈತೆ, ನನ್ನ ಮಗಳು ಬಿಟ್ಬಿಟ್ಟು ಬಂದಿದ್ದೀನಿ ಹೋಯ್ತೀನಿ ಅಂದ್ರೂ ಕೇಳ್ತಾ ಇಲ್ಲ. ಒಬ್ರಿಗೆ ತಗೊಂಡಿದ್ಯಾ ಊಟ ಮಾಡ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಏನು ಹಿಂಸೆ ಕೊಡ್ತಾ ಕೂತಾಳೆ. ನಮ್ಮ ಮನೆಗಾದ್ರೆ ಒಂದು ದಿವಸ ಬಂದಿಲ್ಲ. ಯಾವಾಗ ಬರ್ತೀಯಾ? ಎಂಥದ್ದು ಇಲ್ಲ, ನಮ್ಮದು ಇದಕ್ಕಿಂತ ಚಿಕ್ಕದು ನಮ್ಮದು. ನಿಮ್ದು ಅಗ್ಲ ಐತೆ, ನಮ್ದು ಉದ್ದ ಐತೆ. ಯಾರನ್ನ ಅಡುಗೆ ಮನೆಯಲ್ಲ? ಇದು ರಬಲಿಗಣ ಮನೆ ಇವರು ವಿಡಿಯೋ ಮಾಡಿರೋದು ಎಲ್ಲಿದೆ? ನಿಮ್ಮ ಮನೆಯಲ್ಲ? ಯಾವುದು ರಬಲಿಗಣ ಮನೆಯ ಚಂದ್ರಪ್ಪನ ಇಟ್ಕೊಂಡು. ಹ್ಞೂ ನೋಡಿದ್ರಾ? ಇದು ಮಾಡ್ಬೇಕು. ಬಜ್ಜಿ ಎಲ್ಲ ಕೈ ಉರಿಯಕ್ಕುವ ನಮ್ಮ ತಿನ್ನಕ್ಕಲ್ಲ ಉರಿದವ್ರೆ. ಬೇಕೇ ಬೇಕಾ? ಇಲ್ಲ, ಅವ್ರು ತಿಂತಾರೆ. ಒಂದೊಂದ್ಸತಿ ಬರಿ ಮುದ್ದೆ ಕಣ್ಣೊಳಗೆ ಹೋದಂಗ ಕಾಣಿಸ್ತಂತೆ. ಬರಿ ಮುದ್ದೆಯ ಬರಿ ಮುದ್ದೆ ಒಂಥರ ಇದು ಮಾಡ್ತಾರ. ಅದಕ್ಕೆ ತೆಗಿ ಒಂದೊಂದ್ಸತಿ ಉರಿತೀನಿ ನಾನು. ಮೊಟ್ಟೆ ಬೇಯಿಸಿದ್ರು ಉರಿತೀನಿ. ಮೊಟ್ಟೆ ಇದ್ದು ಏನು ಮಾಡಕ್ಕೆ? ಇದು ಏನು ಕಟ್ ಮಾಡ್ತೀನಿ ಎಲ್ಲನೇ? ಅದ್ರಲ್ಲೇ ಕಟ್ ಮಾಡ್ತೀನಿ. ನಂಗೆ ಯಾವ್ದಾರ ಇದ್ರೆ ಮಂಚಕ್ಕೆಲ್ಲ ಯೂಸ್ ಮಾಡಲ್ಲ ನಾನು. ಲೇಟ್ ಆಗುತ್ತೆ, ಪಟ 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 ಅಂತ ಮಾಡ್ಬೇಕು ನಾನು. ನಾವೇನು ಒಂದೊಂದು ಅಂತೀವ ಬಾಗ ಒಬ್ರಿಗೊಬ್ರು ತಿನ್ನು ಅಕ್ಕೆ ಇಷ್ಟ ಅಕ್ಕಿ ಒಳಗೆ ಸಾಕು. ಅಕ್ಕಿ ಹಿಟ್ಟು ಹಾಕು, ಅಕ್ಕಿ ಹಿಟ್ಟು ಹಾಕು ನೀನು. ತೆಗಿ ಸಾಕು. ಒಂದ್ ದಿವಸ ನಾನೇ ಮಾಡಿದ್ದೆ ನಮ್ಮ ಅತ್ತೆ ಮನೆಯಲ್ಲಿ. ಬರೀ ಅದೇ ಪ್ರಮೇಕ ಬಿಡಾಗಿದೆ. ಅಲ್ಲ ಹೇಳ್ತಾಳೆ ನಾನು ಗೊತ್ತಿದ್ದೆ ಅಂತಲ್ಲ, ಯಾರು ಒಳಗೆ ಹೋಗ್ಬೇಡ. ಇಲ್ಲಿಗೆ ಇಲ್ಲ ಹೇಳಕ್ಕೆ ಹೋಯ್ತಿ ಬಂದಿದ್ವಿ ಅಂದ್ರೆ ಎದ್ರಿಕಲ್ಲ. ಅದೇನು ಹೋಗಿದ್ದೆ ಅಂತ ಆಡ್ತಾರ. ಚೆನ್ನಾಗಿತ್ತು ಅಲ್ವಾ? ಅಕ್ಕಿ ಹಸಿಟ್ಟು ಹಾಕಿದ್ರೆ ಮೆತ್ತಗೋಯ್ತು. ಈರುಳ್ಳಿ ಅಂತೆಲ್ಲ ಅಪ್ಪರ ಆಯ್ತದೆ. ನುಗ್ಗೆ ಸೊಪ್ಪು ಹಾಕಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬೋಂಡಕ್ಕೆ. ಸಣ್ಣ ಸಣ್ಣಕ್ಕೆ ಹೆಚ್ಚಾಕು. ಹಂಗೆ ಹಾಕಿದ್ರು ನಡೆಯುತ್ತೆ. ಯಾರೋ ಮನೆಗೆ ಹೋಗಿದ್ರಂತೆ ಅಲ್ಲಿಂದ ಅವ್ರ ಮನೇಲಿ ಹಾಕೊಟ್ಟಿದ್ರಂತೆ. ಸಕ್ಕತ್ತಾಗಿರ್ತಾರೆ. ಕೈಗಾದ್ರೂ ಕಷ್ಟ. ಅಯ್ಯೋ ಕೈ ಏನೋ ಒಂಥರ ಚಿಗ್ರ ಹಾಕ್ಬೇಕು. ಚಿಗ್ರು. ಜೀರಿಗೆ ನಾನು ಹಾಕ್ತಾರ ಒಟ್ಟಿನಲ್ಲಿ. ಜೀರಿಗೆ ಹಾಕು.
ಇಲ್ಲ ಅಂತಂದಾಗ ಇದಾಕ್ಬೇಕಾರೆ ಒಂದು ಅದಪ್ಪ ರವೆನೂ ಹಾಕಿ ನೋಡು ದಿಮ್ಮು ಕಲ್ಸಿ ದಿಮ್ಮು ಕಲ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಷ್ಟ ಐದು ಹಾಕ್ಬೇಕು ಎಣ್ಣೆ ಕಣ್ಣಿಂದ ಆಗುತ್ತಾ ಈಗ ಇಟ್ಕೊಡೋದು ಈರುಳ್ಳಿ ಬಿಟ್ಕೊಳ ವಿಷಯದೇನು ಅನ್ನಕ್ಕೆ ಎಷ್ಟು ಗ್ಲಾಸ್ ನೀರಾಗುತ್ತೆ ಅನ್ನೋದೇ ಗೊತ್ತಾಯ್ತಲ್ಲ. ಹೊಸ ಅಡುಗೆ ಮಾಡೋಣ ಮಾತಾಡ್ಕೊಂಡು ನೀವು ನೀರು ಕಮ್ಮಿ ಆದರೆ ಲೇಟಾಗಿ ತಗೋದು ವಿಸಲ್. ಆಹಾ ಆಫ್ ಮಾಡಿ ಸಾಕು. ನಾನು ಹಂಗೆ ಅನ್ಕೊಂಡಿದ್ದೆ ಯಾಕೆ ಹಿಂಗೆ ಇದಾಯ್ತವಲ್ಲ ಅಂತ. ಇನ್ನೊಂಚೂರು ನೀರು ಹಾಕಿ ಕಲಿಸ್ಬೇಕಾಯ್ತು. ನಾ ಹಂಗೆ ಕಲ್ಸೋದು ಒಟ್ಟು ನೀರನ್ನ ಕಾಯ್ಕೆ ಕಲ್ಸಿದ್ದೀನಿ. ಹಂಗಲೇ ಹಂಗಲೇ ಏನ ಆಯ್ತು ಅಲ್ಲ ಬೋಂಡ ಶಿಟ್ಟಿನೇ ಸುಮ್ಮನೆ ಅವಳೆ ಹೊತ್ತಾಗ ನಾನು ಒಟ್ಟು ಹಿಂಗೆ ಕಲ್ಸೋದೊಟ್ಟು ನಾನು ಇಷ್ಟು ಗಟ್ಟಿಗೆ ಕಲಿಸ್ಬೇಕು. ನಾನು ಗಟ್ಟಿ ಅಂದ್ರೆ ತೀರ ಇದಾಗತ್ತೆ. ಇನ್ನು ಒಂಚೂರು ನೀರು ಹಾಕ್ಬೇಕು ಕಣೆ ಸಂಜೆ ಇಷ್ಟಾರೆ ಹಾಕುವಾಗ ಇದು ನೋಡು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬ್ರೆಡ್ ಇಲ್ಲ ಬ್ರೆಡ್ಡು ಮತ್ತು ಚಾಕ್ಲೇಟು ಜ್ಯೂಸು ಎಲ್ಲ ತೊಗೊಬಂದ್ರೆ ನಿಮ್ಮ ತಗೊಂಡೋಗು ವಾಪಸ್ಸು ಅಂತಿದ್ದಾಳೆ ನನ್ನ ಫ್ರೆಂಡು. ಏಕೆ ನೆಂಟರು ತಂದರೆ ಹಂಗೆ ವಾಪಸ್ ತಗೊಂಡು ಹೋಗ್ಬಿಡ್ತಾರಾ? ನಾನು ತಗೊಂಡೋಗ್ತೀನಿ ಸುಮ್ಮನಿರು. ನಮ್ಮ ಮನೇಲಿದ್ದ ಇಲ್ಲಿ ಎಲ್ಲಿ ಹೇಳು ಅದೇ ದೊಡ್ಡ ಬೇಕ್ರಿ ಇಲ್ಲಿ. ಇದು ಚೆನ್ನಾಗಿರ್ಲಿಲ್ಲ ಚಂಪಾಕಲಿ ಅಲ್ಲೇ ಒಂದು ತಿಂದೆ ಅಷ್ಟೇನು ಇಷ್ಟ ಆಗಲಿಲ್ಲ. ಇದು ಚೆನ್ನಾಗಿತ್ತು. ಮಶ್ರೂಮು ಅದೇ ಏನು ಮಶ್ರೂಮ್ದು ಎಗ್ ಪಪ್ಸಾ ತೋ ಇದೇನು ಹಾಗೆ ನೋಡಿ ಫ್ರೆಂಡ್ಸ್ ಮನೆಗೆ ಬಂದರೆ ಹೆಂಗೆ ಬೈತಾಳೆ ನೋಡಿ ಹೆಂಗೆ ಬೈತಾಳೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇವ್ರು ಮನೆಗೆ ಬಂದಿದ್ದೆ ಜಾಸ್ತಿ ಬೈತಿಲ್ಲ. ಜಕ್ಕೆ ನಡಿಲ್ಲ ಆಗಿದ್ರೆ ಒಸಿ ಬೈತಿರ್ಲಿಲ್ಲ ನನಗೆ. ಬಾಯಿ ಬಂದಂಗೆ ಬೈದು ಕೆಡ್ಗಳು. ನಾವೆಲ್ಲ ಒಂದಾಗ ಸೇರ್ಕೊಬಿಟ್ರೆ ಸವಿತಾ ನಾನು ನೀನು ಚಾಯಕ್ಕೆಲ್ಲ ಚೂರು ಹಾಕೋ ತಾಯಿ ಇನ್ನೇಂಗಿರುತ್ತೆ ತುಪ್ಪ ಸಾಕು ಬಿಡಿ. ಹಿಂಗೆ ಇರ್ಬೇಕು ಹಿಂಗೆ ಬಂದು ಇದ್ರೆ ತುಪ್ಪ ಚಂದ. ನೋಡಿ ಫ್ರೆಂಡ್ಸ್ ನಂಗೆ ಬೇಡ ಹೊಟ್ಟೆ ತುಂಬ ಐತೆ ಅಂತಂದ್ರು ತಿನ್ನು ಅಂತ ಕೊಡ್ತಾಳೆ. ಅಯ್ಯ ಸಾಕು ಚೆನ್ನಾಗಿವೆ. ಫ್ರೆಂಡ್ಸ್ ನಾನು ಏನು ಮಾಡೋದು ಹೊಟ್ಟೆ ಫುಲ್ ಆಗಿದೆ. ಮಾಡ್ಲೇಬೇಡ್ದಾಯ್ತು ನಾನು ತಿಂತಲೇ ಇಲ್ಲ ನೋಡಿ. ಬೇಜಾರು ಮಾಡ್ಕೊಬೇಡ ತಿನ್ನೋಕೆ ರೂಮ್ ನೋಡ್ತಿದ್ದೆ. ಫ್ರೆಂಡ್ಸ್ ಇವಾಗ ನನ್ನ ಫ್ರೆಂಡ್ ಮನೆಯಿಂದ ಬಂದೆ ಬುಕ್ ಸ್ಟೋರಿಗೆ. ಸೊ ನನ್ನ ಮಗುಗೆ ಸ್ವಲ್ಪ ಬುಕ್ ಎಲ್ಲ ತೊಗೋಬೇಕಾಗಿತ್ತು. ಹಾಗಾಗಿ ನಮ್ಮ ಮನೆಯವರು ಕಾಲ್ ಮಾಡಿದರು, ಇಲ್ಲೇ ಇದ್ದೀನಿ ಚಂದ್ರಾಯಪಟ್ಟಣದಲ್ಲೇ ಬಾ ಅಂತ ಅಂದ್ಬಿಟ್ಟು. ಅದೇ ರೋಡಲ್ಲಿ ಆನ್ ದ ವೇ ಬರಬೇಕಾದ್ರೆ ಇಲ್ಲೇ ಬುಕ್ ಸ್ಟೋರ್ ಇದೆ. ಸೊ ಹಾಗಾಗಿ ಇಲ್ಲಿ ಬುಕ್ಸ್ನ ತೊಗೋತಾ ಇದ್ದೀವಿ. ಸೊ ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ನೋಡ್ಕೊಂಡು ಬಂದ್ರಲ್ವ. ಸೊ ತುಂಬ ಚೆನ್ನಾಗಿತ್ತು. ನನ್ನ ಫ್ರೆಂಡು ನಾನು ಹೋಗಿದ್ದಕ್ಕೆ ತುಂಬ ಖುಷಿಪಟ್ಲು. ಸೊ ನನಗೂ ಕೂಡ ಖುಷಿ ಆಯಿತು. ಇಷ್ಟನ್ನ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಒಂಚೂರು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.